ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಜನರು ಹರಸಾಹಸ ಪಡುವಂತಾಗಿದೆ. ಸೇವಾ ಪ್ರಾಧಿಕಾರದ ಕಚೇರಿ ಮುಂದೆ ಜನ ನಿಂತಿದ್ದಾರೆ. ಖನಿಜ ಭವನದ ಕೇಂದ್ರ ಕಚೇರಿಯಲ್ಲಿ ಜನ ಜಮಾವಣೆಯಾಗಿದ್ದಾರೆ. ರಾತ್ರಿ ಇಡೀ ರಸ್ತೆಯಲ್ಲಿ ಟೋಕನ್ಗಾಗಿ ಜನ ಪರದಾಟವನ್ನ ನಡೆಸಿದ್ದಾರೆ. ಕೇವಲ ಬೆಂಗಳೂರಿನ ಜನರಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ನೂರಾರು ಜನರು ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಇದೆ. 4-5 ಸಲ ಅಲೆದಾಡಿದ್ರೂ ಕೂಡ ಸಮಸ್ಯೆ ಬಗೆಹರಿತಿಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ. ಆಧಾರ್ ಕಾರ್ಡ್ ತಿದ್ದುಪಡಿಗೆ ಅಂತ ಬಂದಿದ್ದಂತಹ ಜನರ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಜನ ತಡರಾತ್ರಿಯಿಂದನೇ ಕ್ಯೂ ನಿಂತಿರುವಂತ ಘಟನೆ ಬೆಂಗಳೂರಿನ ಖನಿಜ ಭವನದಲ್ಲಿ ನಡೆದಿದೆ. ದೂರದ ಊರುಗಳಿಂದ ಬಂದು ತಮ್ಮ ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಜನ ಪರದಾಡ್ತಿದ್ದಾರೆ. ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಇಂದಾಗಿ ಪ್ರತಿನಿತ್ಯ ಸುಮಾರು 300 ಜನರಿಗೆ ಮಾತ್ರ ಟೋಕನ್ ಅನ್ನ ಕೊಡ್ತಿದ್ದಾರೆ. ಜೊತೆಗೆ ನಾವು ಇಲ್ಲಿ ಬಂದು ಬೆಳಿಗ್ಗೆ ಆಧಾರ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಬೇಕು ಅಂತ ಹೇಳಿದ್ರೆ ದೂರದ ಊರುಗಳಿಂದ ಬಂದು ರಾಯಚೂರು, ಬಳ್ಳಾರಿ, ಬೆಳಗಾಂ ಸೇರಿದಂತೆ ಕರ್ನಾಟಕ ಹಾಗೂ ತಮಿಳುನಾಡು 2 ರಾಜ್ಯಗಳ ಜನರಿಗೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಲಾಗ್ತಿದೆ. ಅಂದ್ರೆ ಡೇಟ್ ಆಫ್ ಬರ್ತ್ ತಪ್ಪಿರ್ಬೋದು, ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಗಳ ಮಿಸ್ಟೇಕ್ ಇರ್ಬೋದು, ಜೊತೆಗೆ ನೀಟ್ ಎಕ್ಸಾಮ್ ಅಂತ ಯಾವುದೇ ಪ್ರವೇಶ ಪರೀಕ್ಷೆಗಳಿಗೆ ಬೇಕಾದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸ್ಕೊಂಡ್ ಬನ್ನಿ ಅಂತೇಳಿ ಹೇಳ್ತಾರೆ. ಹೀಗಾಗಿ ಜನ ಪರದಾಡುವಂತ ಪರಿಸ್ಥಿತಿ ಇದೆ. ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು, ಖನಿಜ ಭವನದಲ್ಲಿ ಜನ ಬೆಳಗಿನ ಜಾವದಿಂದಲೇ ಟೋಕನ್ ಅನ್ನ ಪಡಿಲಿಕ್ಕೆ ಸರತಿ ಸಾಲಿನಲ್ಲಿದ್ದಾರೆ. 8:00 ಒಳಗೆ ಜನರನ್ನ ಬಿಡ್ತಾರೆ. ಆದ್ರೆ ದೂರದ ರಾಯಚೂರು, ಬಳ್ಳಾರಿ, ಬೆಳಗಾಂ ಸೇರಿದಂತೆ ಹೊರ ರಾಜ್ಯ, ಹೊರ ಜಿಲ್ಲೆಯಿಂದ ಬಂದಂತ ಜನ ರಾತ್ರಿ ಇಡೀ ರಸ್ತೆಯಲ್ಲಿ ಮಲಗುವಂತ ಪರಿಸ್ಥಿತಿ. ಇಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಅರ್ಜಿ ಹಾಕಿರುವಂತ ಜನ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿರುವಂತದ್ದು, ಏನ್ ಸಮಸ್ಯೆ ಆಗ್ತಿದೆ ಸರ್? ಸರ್, ರಾಯಚೂರಿಂದ ಬಂದಿದ್ದೀನಿ ನಾನು. ನಾವು ಮಗಂದು 2013 ಆಧಾರ್ ಕಾರ್ಡ್ ತೆಗಿಸಿದ್ವಿ ಸರ್. ಅದು ಡೇಟ್ ಆಫ್ ಬರ್ತ್ ತಿದ್ದುಪಡಿಗಾಗಿ 2016 ಕೊಟ್ಟಿರಿ ನಾನು. 16 ಕೊಟ್ಟಾಗ ಮತ್ತೆ ಬಂತ್ರಿ, ತಿದ್ದುಪಡಿ ಆದ್ಮೇಲೆ ಮತ್ತೆ ಬಂತ್ರಿ ಆಧಾರ್ ಕಾರ್ಡ್. 2ನೇ ಆಧಾರ್ ಕಾರ್ಡ್ ಬಂತ್ರಿ ನಂದು. ಬಂದ ನಂತರ ಏನಾಯ್ತು ರೀ, ಮತ್ತೆ 17 ಮತ್ತೆ ಡೆಲಿಟ್ ಆಯ್ತು ರೀ 2ನೇ ಆಧಾರ್ ಕಾರ್ಡ್ ರೀ. ಮತ್ತೆ ಅಪ್ಡೇಟ್ ಕೊಟ್ಟಿವಿ, ಅಪ್ಡೇಟ್ ಆಗ್ತಾ ಇಲ್ರಿ ಇನ್ನೂವರೆಗೆ. ಆದ್ರೂ ನಾನು ಈಗ 5ನೇ ಸರಿ ಆಫೀಸಿಗೆ ಬರೋದ್ರಿ. ಸರ್, ನೀವು ರಾಯಚೂರಿನಿಂದ ಬಂದಿದ್ದೀರಾ, ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿರ್ತೀರಾ, 400-500 ಕಿಲೋಮೀಟರ್ ದೂರ ಇದೆ. 500 ಕಿಲೋಮೀಟರ್. ನಿಮ್ ಜಿಲ್ಲೆಯಲ್ಲೇ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ನೀವು ಅಲ್ಲಿಂದ ಇಲ್ಲಿ ಬರುವಂತ ಸಮಸ್ಯೆನೇ ತಪ್ಪುತ್ತೆ ಅಂತ? ಹೌದ್ರಿ ಸರ್, ಜಿಲ್ಲೆಗೆ ಒಂದು ಆಗ್ಬೇಕ್ರಿ ಇದು. ಇಲ್ಲಕಂದ್ರೆ ಇದು 5 ರಾಜ್ಯದ್ದು ಒಂದೇ ಸಬ್ ಕೊಟ್ಟಾರ. ಇದ್ರಿ ಜಿಲ್ಲೆಗೆ ಒಂದಾದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಅಮ್ಮ, ತಾವು ಎಲ್ಲಿಂದ ಬಂದಿರೋದಮ್ಮ? ಬಂದಿದ್ದು ಸರ್. ನಾವು ನವೆಂಬರ್ ಬಂದಿದ್ವಿ. 1 ತಿಂಗಳಲ್ಲಿ ಅಪ್ಡೇಟ್ ಆಗ್ತತಿ ಅಂತ ಹೇಳಿದ್ರು. ಇನ್ನೂ ಆಗಿಲ್ಲ ಸರ್. ಈಗ CET ಅಪ್ಲಿಕೇಶನ್ ಹಾಕ್ಬೇಕು ನಾವೀಗ. ಈಗ ಆಗ್ತಾ ಇಲ್ಲ ಸರ್ ನಮ್ಮ ಮಗಳಿಗೆ. ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಏನ್ ಚೇಂಜಸ್ ಮಾಡಿಸಬೇಕಿತ್ತು? ಅಪ್ಡೇಟೇ ಆಗ್ತಾ ಇಲ್ಲ ಸರ್ ನಮ್ಮ ಹುಡುಗಿದು. ಬಯೋಮೆಟ್ರಿ ಆಗ್ತಾ ಇಲ್ಲ. ಬಯೋಮೆಟ್ರಿಕ್ ಆಗ್ತಾ ಇಲ್ಲ ಸರ್. CET ಅಪ್ಲಿಕೇಶನ್ ಹಾಕ್ಬೇಕು ಸರ್. ಅದೇ ಬೇಕು ಅಂತಾರೆ. ಅದಕ್ಕೆ ಬೇರೆ ಪೊಸಿಷನ್ ಏನಾರ ಕೊಟ್ರೆ ನಾವು ಹಾಕ್ತೇವೆ ಸರ್. ಈಗ ನಾವು ಅಪ್ಲಿಕೇಶನ್ CET ಲಾಸ್ಟ್ ಡೇಟ್ ಸರ್ ನಮಗೆ. ಸರ್, ತಾವು ಯಾವ ಊರಿಂದ ಬಂದಿದ್ದೀರಾ, ಏನ್ ಸಮಸ್ಯೆ ಆಗ್ತಿದೆ ಅಂತ? ಸರ್, ನಾವು ಕೊಪ್ಪಳದಿಂದ ಬಂದಿವಿ ಸರ್. ನಮ್ಮ ಬ್ರದರ್ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಸರ್, ಸಂಪೂರ್ಣ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ. ಅವ್ರದ್ದು ಮೊಬೈಲ್ ನಂಬರಲ್ಲಿ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕೊಡಬೇಕು. ಅದು ಮೊಬೈಲ್ ನಂಬರ್ ಇರೋರಿಗೆ ಯಾವುದೇ ಅಪ್ಲಿಕೇಶನ್ ಹಾಕಕ್ಕೆ OTP ಬರ್ತಾ ಇಲ್ಲ, UDID ಕಾರ್ಡ್ ಮಾಡಕ್ಕೆ ಬರ್ತಾ ಇಲ್ಲ. 1.5 ವರ್ಷದಿಂದ ನಾವು ಕೊಪ್ಪಳದಲ್ಲಿ ಎಲ್ಲ ಕೇಳ್ಕೊಂತ ಬಂದಿವಿ ಸರ್. ಅಲ್ಲಿ ಯಾವುದೇ ಕೆಲಸ ಆಗಿಲ್ಲ. ಇಲ್ಲಿಗೆ ಹೋಗಂತ ಕಳಿಸ್ತಾರೆ ಸರ್ ನಮಗೆ. ಕೊಪ್ಪಳದಾಗಿಂದ ಇಲ್ಲಿ ಬಂದಿವಿ ಸರ್. ನಾವು ಕೊಪ್ಪಳದಿಂದ ದೂರದಿಂದ ಬಂದಿವಿ ಸರ್. ಬರೀ ಮೊಬೈಲ್ ನಂಬರ್ ಚೇಂಜ್ ಮಾಡಕ್ಕೆ ಅಲ್ಲಿಂದ ಇಲ್ಲಿ ಬಂದಿವಿ ಸರ್ ನಾವು. ಮೊಬೈಲ್ ನಂಬರ್ ಚೇಂಜ್ ಹೌದು ಸರ್. ಹೌದು ಸರ್. ಅಮ್ಮ, ತಾವು ಎಲ್ಲಿಂದ ಬಂದಿರೋದು, ಏನ್ ಸಮಸ್ಯೆ ಆಗ್ತಿದೆ? ದೊಡ್ಡಬಳ್ಳಾಪುರ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸಕ್ ಬಂದಿದ್ದೀವಿ. ಒಂದು 18 ದಿವಸ ಆಯ್ತು ಇಲ್ಲಿ ಮಾಡಿಸ್ಕೊಂಡು ಹೋಗಕ್ ಬಂದ್ವಿ. ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ತಿರ್ಗಾ ವಾಪಸ್ ಕಳ್ಸರ್ ಸೈಬರ್ ಇಂದ. ತಮ್ಗೆ ಎಷ್ಟು ಸಮಸ್ಯೆ ಆಗ್ತಿದೆಯಮ್ಮ ಇದರಿಂದ? ಈ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನ್ ಚೇಂಜಸ್ ಮಾಡಿಸ್ಬೇಕಿತ್ತು ತಾವು ಅಂತ? ಇದು ರೇಷನ್ ಬಂದಿಲ್ಲ, ಇದು ಪಿಂಚನ್ನು ಬಂದಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗೈತೆ ಅಂತ ಹೇಳಿದ್ರು. ಒಬ್ಬೊಬ್ರದ್ದು ಒಂದೊಂದು ಕಾರಣ. ಕೆಲವರು ಮಕ್ಕಳನ್ನ CET ಎಕ್ಸಾಮ್ಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಇದೆ, ಕೆಲವರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಕೆಲವರು ರೇಷನ್ ಕಾರ್ಡ್ ಬರ್ತಿಲ್ಲ, ಪಿಂಚನ್ ಬರ್ತಿಲ್ಲ ಅಂತೇಳಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಸಮಸ್ಯೆ ಇದ್ದಾರೆ. ಮತ್ತೊಬ್ರು ಇದ್ದಾರೆ, ಮಾತಾಡ್ತೀನಿ. ಸರ್, ತಮ್ಗೇನು ಪ್ರಾಬ್ಲಮ್ ಆಗ್ತಿದೆ ಸರ್? ಇದು ಅಷ್ಟೇ ನಮ್ಮ ತಂದೆದು ಸರ್. ಇದು ನಮ್ಮ ತಂದೆದು ಆಕ್ಚುಲಿ ಬದುಕಿದ್ದಾರೆ, ಅವ್ರದ್ದು ಡಿಆಕ್ಟಿವೇಟ್ ಮಾಡಿದ್ದಾರೆ ಕಾರ್ಡು. ಅವ್ರ ಡೆತ್ ಸರ್ಟಿಫಿಕೇಟ್ ಇದಾಗಿದೆ ಅಂತ ಅದೊಂದು ಕರೆಕ್ಷನ್ಗೆ ಬಂದಿದ್ದೀವಿ. ಅಲ್ಲೆಲ್ಲ ಟ್ರೈ ಮಾಡಿ ಇದು ಮಾಡಿದ್ವಿ. ಅಲ್ಲಿಲ್ಲ ಮತ್ತೆ ಇಲ್ಲಿ ಬೆಂಗಳೂರಿಗೆ ಹೋಗಿ ಅಂತ ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ ಬಂದಿದ್ದೀವಿ. ತಾವು ಯಾವ ಊರಿಂದ ಬರ್ತಿರೋದು ಸರ್? ತಮ್ಗೂ ಇದೇ ರೀತಿ ಡಿಲೇ ಆಗ್ತಿದೆಯಾ ಅಂತ? ಅಂದ್ರೆ ನೀವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿದ್ದೀರಾ, ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳಿಕ್ಕೆ ನಿಮ್ಮ ಊರಿನಲ್ಲೇ ಅವಕಾಶನ ಕಲ್ಪಿಸ್ಕೊಟ್ರೆ ಇಲ್ಲಿವರೆಗೂ ಬರೋಂಥದ್ದು ಇರೋದಲ್ಲ ಅಂತ? ಇರಲ್ಲ. ಆದ್ರೆ ಅಲ್ಲಿ ಕೇಳಿದ್ವಿ, ಇಲ್ಲಿ ಆಗಲ್ಲ, ನೀವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರು. ನಾವೆಲ್ಲ ಕೆಲಸ ಎಲ್ಲ ಬಿಟ್ಟು ನೋಡಿ, ತಂದೆಗೆ ಏಜ್ ಆಗಿದೆ, ಅವ್ರಿಗೆ 75 ವರ್ಷ. ನಾವು ಕರ್ಕೊಂಬಂದು ಒಳಗೆ ಕೂರಿಸಿದ್ದೀನಿ. ಅವ್ರು ಕರ್ಕೊಂಬಂದಿಗೆ ಅವ್ರ ಜೊತೆ ನಾವು ಬಂದಿದ್ವಿ. ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬರಬೇಕು.
ತುಂಬ ಸಮಸ್ಯೆ ಆಗ್ತಾ ಇದೆ ಇದು. ಸರ್ ತಾವು ಬೆಳಿಗ್ಗೆ ಎಷ್ಟೊತ್ತಿಂದ ಬಂದು ಕಾಯ್ಕೊಂಡಿದ್ರಿ ಸರ್? ಎಷ್ಟು ಸಮಸ್ಯೆ ಆಯ್ತು ಮತ್ತೆ ಎಷ್ಟೊತ್ತಿಗೆ ಅಲೋ ಮಾಡ್ತಾರೆ, ಎಷ್ಟು ಜನರಿಗೆ ಆ ಒಂದು ಟೋಕನ್ ಕೊಡ್ತಾರೆ ಡೈಲಿ ಅಂತ? ಡೈಲಿ ಟೋಕನ್ ಎಷ್ಟು ಜನ ಕೊಡ್ತಾರೆ ಅಂತ ನಾನು ಕೇಳಲಿಲ್ಲ. ನಾವು ಇಲ್ಲಿ 5 ಗಂಟೆಗೆ ಬಂದಿವಿ ಸರ್. ನೈಟೆಲ್ಲ ಜರ್ನಿ ಮಾಡ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ಇಲ್ಲಿ ಬಂದಿದ್ವಿ. ನಮಗೇನು ಮುಂಚೆ ತಮಿಳುನಾಡು ಆಂಧ್ರದಿಂದ ಬಂದಿರ್ತಕ್ಕಂಥೆಲ್ಲ 2 ಗಂಟೆ ರಾತ್ರಿಗೆ ಬಂದು ವೇಟ್ ಮಾಡ್ತಾ ಇದ್ದಾರೆ ಸರ್. ಇದಿಷ್ಟು ಸಾರ್ವಜನಿಕರು ಹೇಳ್ತೀವಂತ ಮತ್ತು ಸರ್ ತಾವು ಎಲ್ಲಿಂದ ಬಂದಿರೋ ಸರ್? ಮಂಗಳೂರಿಂದ ಸರ್. ಮಂಗಳೂರಿಂದ ಬಂದಿದ್ದೀರಾ? ಹೌದು ಸರ್, ಮಂಗಳೂರಿಂದ ಸರ್. ನಮಗೆ ನಮ್ಮದು ಹೆಸರು ತಿದ್ದುಪಡಿಸಲಿಕ್ಕೆ ಮಗುವಿನ ಹೆಸರು ಉಂಟಲ್ಲ, ತಾಯಿನ ಹೆಸರು ಆಗಬೇಕು, ಅದಕ್ಕೆ ಮಗುವಿನ ಹೆಸರು ಹಾಕಿದ್ದಾರೆ. ನಾವು ಮಂಗಳೂರಿಂದ ಬಂದಿದ್ದೀವಿ. 3 ಗಂಟೆ ರಾತ್ರಿಗೆ ಇಲ್ಲಿ ಬಂದು ವಾಲ್ಟ್ ಆಗಿದ್ದೇವೆ. ಭಯಂಕರ ತೊಂದರೆ ಆಗ್ತಾ ಇದೆ ನಮಗೆ. ಬಾರಿ ನಮಗೆ ಇಲ್ಲಿ ಮಂಗಳೂರಲ್ಲಿ ಈಗ ಅಲ್ಲಿ ಕೇಳುವಾಗ ಹೇಳ್ತಾರೆ ನೀವು ಬೆಂಗಳೂರಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇದೇ ಥರ ಮಂಗಳೂರಲ್ಲಿ ಮಾಡಿಕೊಟ್ಟಿದ್ರೆ ನಮಗೆ ಭಾರಿ ಒಳ್ಳೆ ಇತ್ತು ಸರ್. ನಮಗೆ ಇಲ್ಲಿ ಬರುವ ಅವಶ್ಯಕತೆ ಇಲ್ಲ. ಮತ್ತು ಅಂದರೆ ನಾವು ಜರ್ನಿ ಮಾಡಿ ಬಂದದ್ದು, ರಾತ್ರಿ ಗಾಡಿಯಲ್ಲಿ ಮಾಡಿಕೊಂಡು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೇವೆ. ಇದಿಷ್ಟು ಜನ ಹೇಳ್ತಿರುವಂಥದ್ದು ವಿಶಿಷ್ಟ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ವಿಶಿಷ್ಟ ಸೇವಾ ಗುರುತು ಪ್ರಾಧಿಕಾರ ಏನಿದೆ, ಇವರು ಬೆಂಗಳೂರಿನಲ್ಲಿ ಬಂದು ತಮ್ಮ ತಿದ್ದುಪಡಿಯನ್ನ ಮಾಡಿಸ್ಕೊಳ್ಬೇಕು. ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಹೆಸರು ತಪ್ಪಾಗಿದ್ರೆ, ಡೇಟ್ ಆಫ್ ಬರ್ತ್ ತಪ್ಪಾಗಿದ್ರೆ ಅಥವಾ ಬಯೋಮೆಟ್ರಿಕ್ ತಗೊಳ್ತಿದ್ರೆ ನೀವು ನೇರವಾಗಿ ಬೆಂಗಳೂರಿನ ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ತಿದ್ದುಪಡಿಯನ್ನ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಆಯಾ ಜಿಲ್ಲೆಯ ಅಧಿಕಾರಿಗಳು ಹೇಳ್ತಿರುವಂಥದ್ದು. ಆದ್ರೆ ನಾವು ದೂರದ ಬಳ್ಳಾರಿ, ಬೆಳಗಾಂ, ಕೊಪ್ಪಳ, ಮಂಗಳೂರು ಮುಂತಾದ ಭಾಗಗಳಿಂದ ಬರ್ತಾ ಇದೀವಿ. ಈ ಒಂದು ಸೇವೆಯನ್ನ ನಮ್ಮ ಜಿಲ್ಲೆಗಳು ನಮ್ಮ ತಾಲೂಕಿನಲ್ಲೇ ಕೊಟ್ಟರೆ ನಾವು ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದು ಇಲ್ಲಿ ರಾತ್ರಿಯಿಂದನೇ ರಸ್ತೆಯಲ್ಲಿ ಕೂತ್ಕೊಳ್ಳುವಂತಹ ಸಮಸ್ಯೆ ಬಗೆಹರಿಸುತ್ತೆ. ಪ್ರತಿದಿನ ಕೇವಲ 200ರಿಂದ 300 ಜನರಿಗೆ ಮಾತ್ರ ಟೋಕನ್ ಅನ್ನ ಕೊಟ್ಟು ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಆದ್ರೆ ನಾವು ದೂರದ ಊರುಗಳಿಂದ ಬಂದಿರ್ತೀವಿ, ಟೋಕನ್ ಸಿಗದೆ ಹೋದ್ರೆ ನಾವ್ ಏನ್ ಮಾಡ್ಬೇಕು, ಪದೇ ಪದೇ ಅಲಿಲಿಕ್ಕೆ ಆಗ್ತಿಲ್ಲ. ಸರ್ಕಾರ ಈ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಸಾರ್ವಜನಿಕರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.